ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹಬ್ಬದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಬಣ್ಣ ಆಡಿದ್ದೀರಾ ಅಂತ ಅನ್ಕೊಳ್ತೀನಿ. ತುಂಬಾನೇ ಎಂಜಾಯ್ ಮಾಡಿದ್ದೀನಿ ನಾನಂತೂ. ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ತಾನೇ ಬಂದಿದ್ದೀನಿ, ನೋಡಬಹುದು ಎಲ್ಲರೂ ಕೂಡ ಬಣ್ಣನ ಹಚ್ತಾ ಇದ್ದಾರೆ. ಒಬ್ರಿಗೊಬ್ರು ಎಷ್ಟೊಂದು ಖುಷಿಯಲ್ಲಿದ್ದಾರೆ ಅಂತ ನೋಡಬಹುದು. ಇನ್ನು ಹಬ್ಬದ ಬಗ್ಗೆ ಹೇಳಬೇಕು ಅಂತಂದ್ರೆ, ಹೋಳಿ ಬಣ್ಣಗಳ ಮತ್ತು ಪ್ರೀತಿಯ ಹಬ್ಬವಾಗಿದ್ದು ವಸಂತ ಕಾಲದ ಆಗಮನವನ್ನು ಇದು ಸೂಚಿಸುತ್ತದೆ ಅಂತ ಹೇಳಬಹುದು. ಇದು ಪರಸ್ಪರ ಭೇದ ಭಾವ ಮರೆತು ಏಕತೆ ಮತ್ತು ಸ್ನೇಹವನ್ನ ಹರಡುವ ಸಾಮೂಹಿಕ ಸಾಮರಸ್ಯದ ಸಂದೇಶವನ್ನಿದು ನೀಡುತ್ತದೆ ಅಂತ ಹೇಳಬಹುದು. ಈ ಹಬ್ಬವು ಭಾರತದ ಹಿಂದೂ ಹಬ್ಬಗಳಲ್ಲಿ ಪ್ರಮುಖ ಮತ್ತು ಅತ್ಯಂತ ವರ್ಣರಂಜಿತ ಹಬ್ಬ ಅಂತ ಕೂಡ ಹೇಳಬಹುದು. ಹಾಗೆ ಇದು ವಸಂತ ಋತುವಿನ ಆಗಮನ, ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ. ಈ ಹಬ್ಬವು ಪ್ರೀತಿ, ಸಂತೋಷ ಮತ್ತು ಸೌಹಾರ್ದತೆಯ ಸಂಕೇತವನ್ನ ಹೇಳಬಹುದು. ಮತ್ತೆ ಇನ್ನೂ ಹೆಚ್ಚು ಹೇಳ್ತಾ ಹೋದ್ರೆ ಇದು ಒಂದು ನಿಬಂಧ ಬರೆದಿರೋ ಹಾಗಾಗುತ್ತೆ. ಹಾಗಾಗಿ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಬಹುದು ನಾವು ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಇಲ್ಲಿ ರಿಯಲ್ ವಿಡಿಯೋ ಅಂದ್ರೆ ಇಲ್ಲಿ ಹಾಡಿನ ಸೌಂಡನ್ನು ಹಾಕೋದಕ್ಕಾಗೋದಿಲ್ಲ ಅಲ್ವಾ, ಕಾಪಿರೈಟ್ ಬರುತ್ತೆ. ಹಾಗಾಗಿ ಇಲ್ಲಿ ನಾನು ರಿಯಲ್ ವಿಡಿಯೋ ಇದೆ, ಆದರೆ ಇಲ್ಲಿ ಸೌಂಡ್ ಇಲ್ಲ ಅಲ್ವಾ. ನಾನು ಸಪ್ರೇಟ್ ಆಗಿ ಎಲ್ಲ ವಿಡಿಯೋಸ್ಗಳ ಶಾರ್ಟ್ಸ್ಗಳನ್ನು ಎಡಿಟ್ ಮಾಡಿ ಹಾಕ್ತೀನಿ. ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವೇಟ್ ಮಾಡ್ತಾ ಇರಿ. ಕಂಟಿನ್ಯೂ ಆಗಿ ನಾನು ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಯಾಕೆ ಅಂತಂದರೆ ಇದು ಒಂದು ಲಾಂಗ್ ವಿಡಿಯೋದಲ್ಲಿ ಫುಲ್ ಹಾಡನ್ನು ಹಾಕಿ ಹಾಕೋದಕ್ಕೆ ಬರೋದಿಲ್ಲ. ಹಾಗಾಗಿ ಚಿಕ್ಕ ಚಿಕ್ಕ ಕ್ಲಿಪ್ಸ್ಗಳನ್ನು ಮಾತ್ರ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲ ವಿಡಿಯೋಸ್ಗಳು ಕೂಡ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವ ಥರ ನಾವೆಲ್ಲ ಎಂಜಾಯ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಇಲ್ಲಿ ನಾನು ಕೂಡ ಇಲ್ಲಿ ಕಲರನ್ನು ಹಚ್ತಾ ಇದ್ದೀನಿ ಎಲ್ರಿಗೂ ಕೂಡ. ಇವರೆಲ್ಲರೂ ಕೂಡ ನಮ್ಮ ಅಕ್ಕನ ಏರಿಯಾದವರು. ಎಲ್ಲರೂ ಕೂಡ ತುಂಬ ಖುಷಿಯಾಗಿ ತುಂಬಾನೇ ಪ್ರೀತಿಯಿಂದ ಅವರು ಇರ್ತಾರೆ ಒಬ್ರಿಗೊಬ್ರು. ಯಾವಾಗಲೂ ಕೂಡ ಯಾವುದೇ ಹಬ್ಬ ಬರಲಿ, ಹಬ್ಬಗಳಲ್ಲಿ ಎಲ್ಲರೂ ಕೂಡ ಒಂದಾಗಿ ಸೇರ್ಕೊಂಡು ಅವರು ಹಬ್ಬಗಳನ್ನ ಆಚರಿಸ್ತಾರೆ. ಅದು ನನಗೆ ತುಂಬಾನೇ ಇಷ್ಟ ಆಗುತ್ತೆ. ನಾನು ಬೇರೆ ಏರಿಯಾದಿಂದ ಹೋದ್ರೂ ಕೂಡ ನನ್ನನ್ನು ಯಾವಾಗಲೂ ಕೂಡ ಅವರು ತನ್ನ ಒಂದು ಏರಿಯಾದವರೇ ಅಂತ ಅನ್ನೋ ರೀತಿಯಲ್ಲಿ ಪ್ರೀತಿಯನ್ನ ತೋರಿಸ್ತಾರೆ. ಇಲ್ಲಿ ನೋಡಬಹುದು ಎಲ್ಲರೂ ಕೂಡ ತುಂಬಾನೇ ಖುಷಿಯಲ್ಲಿದ್ದಾರೆ. ಸ್ವಲ್ಪ ಲೇಟ್ ಆಗಿಯೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿನ ಯಾವುದೇ ಒಂದು ಟೆನ್ಷನ್ ಇಲ್ಲ ಯಾರಿಗೂ ಕೂಡ. ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿನ ಯಾವುದೇ ಟೆನ್ಷನ್ ಇಲ್ಲ ಅಂತ ಹೇಳಿದೆ ಅಲ್ವಾ. ಯಾಕೆ ಅಂತಂದ್ರೆ ಅವರ ಜೊತೆಗೆ ಅವರ ಮನೆಯವರು ಕೂಡ, ಎಲ್ಲರೂ ಕೂಡ ಮಕ್ಕಳು ಮನೆಯವರು ಎಲ್ಲರೂ ಕೂಡ ಬಂದಿರೋದ್ರಿಂದ ಯಾವುದೇ ಒಂದು ಟೆನ್ಷನ್ ಇರಲಿಲ್ಲ. ಎಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಇಲ್ಲಿ ಚಿಂಟು ಎಷ್ಟು ಅಳ್ತಾನೆ ಅಂತ ಅನ್ಕೊಂಡಿದ್ದೆ ನಾನು, ಆದರೆ ಅವನು ಕೂಡ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ನೋಡಬಹುದು. ಎಲ್ಲರ ಮೇಲೂ ಕೂಡ ಅವನು ನೀರನ್ನ ಹಾಕ್ತಾ ಇದ್ದಾನೆ. ಇಲ್ಲಿ ಬಣ್ಣದ ನೀರನ್ನ ಕಲಸಿ ಇಟ್ಟಿದ್ರು, ಹಾಗಾಗಿ ಎಲ್ಲರ ಮೇಲೂ ಕೂಡ ಹಾಕ್ತಾ ಇದ್ನು. ಹಾಗೆ ನಾನು ಸಪ್ರೇಟ್ ಆಗಿ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ತೀನಿ. ಎಲ್ರಿಗೂ ಕೂಡ ಅವನು ಬಣ್ಣನ ಹಚ್ಚಿದ್ದಾನೆ. ಇಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಈ ತರದ ಎಂಜಾಯ್ಮೆಂಟ್ ಆಗ್ಬೇಕು ನಮ್ಗೆ ಅಂತಂದ್ರೆ ಮನೆಯವರ ಸಪೋರ್ಟು ಖಂಡಿತವಾಗ್ಲೂ ಬೇಕೇ ಬೇಕು. ಮನೆಯವರ ಸಪೋರ್ಟು ಅಂತಂದ್ರೆ ಮನೆಯಲ್ಲಿ ಅತ್ತೆ ಇರ್ಬೋದು, ಮಾವ ಇರ್ಬೋದು, ಅಥವಾ ಗಂಡ ಇರ್ಬೋದು, ಯಾರೇ ಇದ್ರೂ ಕೂಡ ಅವರ ಸಪೋರ್ಟು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಅವ್ರಿಗೇನು ಇಷ್ಟ ಇಲ್ಲ ಅಂತಂದ್ರೆ ಅವರು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವರ ಜೊತೆ ನಾವು ಕೂಡ ಮನೆಯಲ್ಲೇ ಇದ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಮೂಮೆಂಟ್ ಅನ್ನ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಫ್ಯಾಮಿಲಿ ಅವರು ಎಲ್ಲರೂ ಕೂಡ ಕಲ್ತ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಅಲ್ಲಿ ಚಿಂಟುಗೆ ತುಂಬಾನೇ ಸಿಟ್ಟು ಬಂದಿತ್ತು, ಅಳ್ತಾ ಇದ್ದಾನೆ ನೋಡಬಹುದು. ಇದು ಮಕ್ಕಳ ಹೋಳಿ ಹಬ್ಬದ ಲಾಸ್ಟ್ ವಿಡಿಯೋ ಇದೇ ಆಗಿರುತ್ತೆ ಖಂಡಿತ ಅಂತ ಅನ್ಕೊಳ್ತೀನಿ. ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳಿದ್ರೆ ಇದೇ ತರ ಮಾಡ್ತಾರ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಲಾಸ್ಟ್ ಅಲ್ಲಿ ಒಂದು ಗೇಮ್ ಅನ್ನ ಇಟ್ಕೊಂಡಿದ್ರು. ಇಲ್ಲಿ ಕಪಲ್ಸ್ ಇರಲಿ ಅಥವಾ ಯಾರೇ ಇರಲಿ ಈ ಗೇಮನ್ನು ಆಡಬಹುದು. ಏನು ಅಂತಂದರೆ ಒಂದು ಪೆನ್ಸಿಲನ್ನು ತುಟಿಯ ಮೇಲ್ಗಡೆ ಇಟ್ಕೊಂಡು ಅದನ್ನು ತಂದು ಈ ಬಾಟಲ್ಗೆ ಕೈ ಹಿಡಿಯದ ಹಾಗೆ ಹಾಕಬೇಕು. ಯಾರು ಫಸ್ಟ್ ಹಾಕ್ತಾರೋ ಅವರು ವಿನ್ ಅಂತ ಅಂದ್ಬಿಟ್ಟು ಇತ್ತು. ಈ ಗೇಮಿನ ಫುಲ್ ವಿಡಿಯೋ ಕೂಡ ಬೇರೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಸಾಮಾನ್ಯವಾಗಿ ಬಣ್ಣ ಎಲ್ಲ ಆಡಿದ ನಂತರ ಹಸಿವಾಗುತ್ತೆ ಅಲ್ವಾ, ಹಾಗಾಗಿ ಇಲ್ಲಿ ಅಡುಗೆಯನ್ನ ಕೂಡ ಮಾಡಿಸಿದ್ರು. ನೋಡ್ತಾ ಇದ್ರ ಎಲ್ಲರೂ ಕೂಡ ಇವಾಗ ಊಟಕ್ಕೆ ಬಂದಿದ್ದೀವಿ, ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ನಿಮ್ಮ ಹೋಳಿ ಹಬ್ಬ ಯಾವ ಥರ ಆಗಿತ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ದೀವಿ. ಊಟ ನಿಮ್ಮ ಮಮ್ಮಿ ಕರಿಲತ್ತಾರ ನೋಡು. ಕೂಡ್ ತಂದ್ರು ಕೂಡೋ
ಅಪ್ಪು ಬಾರೋ ತಗೋರ್ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದೀರಾ ಅಂತಂದರೆ ಇಷ್ಟ ಆಗಿದೆ ಅಂತ ಅರ್ಥ. ಒಂದು ಲೈಕ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇದು